ಅಲ್ಲೇ ಜಾರ್ಕೊಂಡ್ಬಿಟ್ರು. ಏನದು? ಅಯ್ಯಯ್ಯೋ ಎರಡು ಒಟ್ಟಿಗೆ ಹೊಟ್ಟಿದ್ದು ಬ್ರೋ. ಹಿಂದೆ ಹೋಗ್ಬಿಟ್ಟಿಯೋ. ಅದೇನೋ ಗಾದೆ ಆಯ್ತಲ್ಲ, ಆನೆಗೆ ಅದೇ ಬರತ್ತ. ನಮ್ಮ ಊರ ದೀಪ ಹೋಯ್ತಲ್ಲೋ. ಓಕೆ ಫ್ರೆಂಡ್, ನಾನೇನಾರು ಸತ್ತು ಬಿಟ್ರೆ ಯಾಡ್ ಹಾಕ್ಬಿಡಿ. ಏನ್ ಹೇಳಕ್ಕೆ ನನ್ನ ಕೊನೆಯ ಪ್ರಯಾಣ ಅಂತ ಹಾಕ್ಬಿಡಿ. ಬಾನಿನಲ್ಲಿ ಆರಿ ಚಂದಮಾಮ ಅಂತ ಹಾಕ್ಬಿಡಿ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಮನಾಲಿಲಿ ಇವತ್ತು 2ನೇ ದಿವಸ ನಮ್ಮದು. ಟೈಮ್ ಬಂದ್ಬಿಟ್ಟು 11:15 ಸೊ ಹಿಂಗೆ ಸ್ವಲ್ಪ ಮನಾಲಿನ ಸುತ್ತಕೊಂಡು ಆ್ಯಕ್ಟಿವಿಟೀಸ್ ಎಲ್ಲ ಆಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪ್ಯಾರಾಗ್ಲೈಡಿಂಗ್ ಇದೆ, ಅದಾದಮೇಲೆ ರೋಪ್ ವೇ ಇದೆ, ಅದಾದಮೇಲೆ ಇನ್ನೂ ತುಂಬ ಗೇಮ್ಸ್ ಇದೆ. ಅದನ್ನೆಲ್ಲ ನೋಡೋಣ, ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಬಟ್ ನೋಡೋಣ ಏನೇನು ಆಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ, ಕೆಳಗಡೆ ನೋಡ್ಬೋದು. ಇಲ್ಲಿ ಆಲ್ ಸೆಟ್ ಎಲ್ಲ ಈಟ್ ಮಾಡ್ತಾಯಿದ್ದಾರೆ ಗಾಡಿಗಳನ್ನ ನೋಡಿ. ಗುಡ್ ಮಾರ್ನಿಂಗ್ ಸ್ಪಾಟನ್ಸ್. ನೋಡಿ, ಇದು ರಾಮು ಅವ್ರ ಗಾಡಿ. ಸೇಫ್ ಆಗಿದೆ ರಾಮು ಅವ್ರ ಗಾಡಿ. ರಾಮು ಅವ್ರು ಬೆಂಗಳೂರಲ್ಲಿದ್ದಾರೆ. ಏನಿಲ್ಲ, ಇದು ಗಾಡಿ ಓಡಿಸೋ ಇಲ್ಲ, ಹಂಗೆ ಗಲೀಜಾಗಿರೋದು. ಏನಕ್ಕೆ ಅಂತಂದರೆ ಮೊನ್ನೆ ಫುಲ್ಲು ಟೆಸ್ಟ್ ಇತ್ತಲ್ಲ, ಆದ್ದರಿಂದ ಸೊ ಅವ್ರ ಗಾಡಿನ ತಿರ್ಗಾ ವಾಪಸ್ ಕಳಿಸ್ಬೇಕು. ಹಂಗೆ ವಿನಯ್ ಕೂಡ ಗಾಡಿ ಕೂಡ ಬಂದಿದೆ, ಅದನ್ನು ಕೂಡ ವಾಪಸ್ ಕಳಿಸ್ಬೇಕು. ಇರಲಿ, ಸೊ ಇವಾಗ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಗಾಡಿಯಲ್ಲಿ ನಿಂತಿದೆ ಸೇಫಾಗಿ, ಅಲ್ಲೇ ನಿಂತಿರ್ತೀವಿ, ಅದೇನು ಓಡಿಸೋಕ್ಕೆ ಹೋಗೋಲ್ಲ. ಸುಮ್ಮನೆ ಡಬಲ್ಸ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಣವ್ ಜೊತೆ ಹೋಗ್ತಾಯಿದ್ದೀನಿ. ಸೊ ಓಕೆ, ಲೆಟ್ಸ್ ಗೋ. SML ಗಾಡಿ ಹತ್ತುತ್ತಾ ಇಲ್ಲ. ಹತ್ಬಿಟ್ಟು ಗುರು, ಹೆಂಗೋ ಏನು ಹೇಳಿ ಸದ್ಯ. ಫೈನಲಿ ರೀಚ್ಡ್ ಸೋಲಾಂಗ್ ವ್ಯಾಲಿ. ನೋಡ್ಬೋದು ಗೇಮ್ಸ್ ಎಲ್ಲ ಇಲ್ಲೇ ಇದೆ. ಏನು ಗೇಮ್ ಇದು? ಬಂಗಿನ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಬೇಡ ಗುರು. ಪಾರ್ಕಿಂಗ್ ಎಲ್ಲ ಮಾಡಿ ಇವಾಗ ಸ್ಕೀಯಿಂಗ್ ಸೆಂಟರ್ ಸೋಲಾಂಗ್ನಲ್ಲ. ಓಕೆ, ಇಲ್ಲಲ್ಲ, ಅಲ್ಲಿ ರೋಪ್ಲೇ ಇದೆ, ಮೇಲ್ಗಡೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಯಾವ ಮೇಲ್ಗಡೆ ಕರ್ಕೊಂಡು ಹೋಗ್ತಾರ? ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರಾ? ತುಂಬ ಐಟಲ್ ಹೋಗ್ತಾರೆ ಅಲ್ಲಿ, ಆ ಬೆಟ್ಟಗಳ ಸೈಡ್. ಹಾಂ, ಅಲ್ಲಿಗೆ ಅದ್ರ ಮೇಲೆ. ಓಕೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಹೋಗ್ತಾ ಇದೆಯಲ್ಲ ಇದಾ? ಓಕೆ ಓಕೆ, ಲೆಟ್ಸ್ ಗೋ. ಅಲ್ಲಿಗೆ ಐಸ್ ಕ್ರೀಮ್ ಡಿಸ್ಕೌಂಟ್ ತಿನ್ಕೊಂಡು ಹೋಗೋಣ. ಓಕೆ, ಬೆಳಿಗ್ಗೆ ಬೇಗ ಅಲ್ವಾ ಇವತ್ತು? 12:30 ಅಂದರೆ ಬೆಳಿಗ್ಗೆ ಬೇಗ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ನೋಡಿ. ಇಲ್ಲ ಅಂದರೆ ನಿನ್ನೆ 3 ಗಂಟೆಗೆ ಬಂದಾಗ ಜನ ದಾಸೋಹ, ಏನು ಜನ ಕೇಳ್ತೀರಾ. ಸೊ ಇವಾಗ ರೋಪ್ ವೇ ಆ್ಯಂಡ್ ಸ್ಕೀ ಸೆಂಟರ್ಗೆ ಹೋಗ್ತಾಯಿದ್ದೀವಿ. ನೋಡೋಣ ಮೇಲ್ಗಡೆಗೆ ಎಷ್ಟು ಟಿಕೆಟ್ ತೊಗೋತಾರೆ ಅಂತ. ಅಲ್ಲೆಲ್ಲೋ ಬಿಡ್ತಾರಂತೆ, ನೋಡೇ ಬಿಡೋಣ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಓ ದೂರ ಹೋಗ್ರು. ಅಯ್ಯೋ, ಗೆಟ್ ರೆಡಿ ಬಾಯ್ಸ್, ಇಳಿಬೇಕಾರೆ ಡವಾರತ್ತ ಬಿಟ್ಟ ಗುರು. ಯಪ್ಪ, ಆಗಲ್ಲ ಗುರು. ಸೂಪರ್. ಕಟಾಯಲ್ಲಿ ಹೋಗಿದ್ದಷ್ಟೇ, ಇವಾಗ ಇಲ್ಲಿ ಹೋಗ್ತಾ ಇದೀವಿ. 750 ರೂಪಾಯಿ ಒಬ್ಬರಿಗೆ ಬೋರ್ಡಿಂಗ್ ಪಾಸ್ ಅಂತ. ನೋಡಿ ಎಷ್ಟು ಹೊತ್ತು, ಎಷ್ಟು ಏನು ಕತೆ ಎಲ್ಲ ಇವಾಗ ಗೊತ್ತಾಗುತ್ತೆ ಹೋದ್ಮೇಲೆ. ಓಕೆ, ಟಿಕೆಟ್ ತಗೋತಾರ ನಮ್ಮವರು. ಏನಂತೆ ಆಗಿಲ್ವಾ? ಬರ್ಕೊಡ್ತಾ ಇದ್ದೀರಾ? ಆಲ್ ದ ಬೆಸ್ಟ್ ಬಾಯ್ಸ್, ಆಲ್ ದ ಬೆಸ್ಟ್. ಏನಾಗುತ್ತೆ ಗೊತ್ತಿಲ್ಲ, ಏನು ಹೇಳಿ. ಪ್ಯಾರಾಗ್ಲೈಡಿಂಗ್ಗೆ ಅಂದರೆ ಇಲ್ಲಿ ಅಲ್ಲಿ ರೋಪ್ಗೆ ಟಿಕೆಟ್ ತಗೊಂಡಿಲ್ಲ ಅಂದರೆ 3,500. ಅಲ್ಲೇನೋ ಟಿಕೆಟ್ ತೊಗೊಂಡಿದ್ರೆ 2,500. ಮತ್ತು ಗೋಪ್ರಲ್ಲಿ ವಿಡಿಯೋ ಮಾಡಿಸ್ಕೊಬೇಕಂದ್ರೆ 500 ರೂಪಾಯಿ ಎಕ್ಸ್ಟ್ರಾ. ಇದರಲ್ಲಿ ಕುಲ್ಲೂಲಿ ಸ್ವಲ್ಪ ಕಮ್ಮಿ ಇಂತೆ ಸೋಲಾಂಗ್ ವ್ಯಾಲಿಗಿಂತ. ಒಂದ್ಸರಿ ಟ್ರೈ ಮಾಡಿ ನೋಡಿ ಬಾಯ್ಸ್. ಅಲ್ಲೇ ಎಲ್ಲಿ ನೋಡಿ ಹೆಂಗೆ ಮೂವ್ ಆಗ್ತಾ ಇರುತ್ತೆ ಅಂದರೆ ಸೇಮ್ ಜಟಾಯಲ್ಲೂ ಹಿಂಗೆ ಇರೋದು ಆ್ಯಕ್ಚುಲಿ. ಏನಿಸ್ತಿದೆ ಜೋಶ ಎಕ್ಸ್ಪೀರಿಯನ್ಸು? ಬೆಂಗಳೂರಲ್ಲಿ ಸಿಗ್ತೀರಾ? ಓ, ಹೆಂಗೋ ಐಟಲ್ಲಿ ಇದ್ದೀರಾ ಬಿಡಿ, ಹೋಗ್ಬೋದು. ಊಟ ಎಲ್ಲ ಹೆಂಗೆ ಮಾಡ್ಕೋತೀರಾ? ಗಾಳಿನೇ ಸಾಕ? ಅಯ್ಯೋ, ಬೆಂಗಳೂರಿಗೆ ಹೋಗ್ತೀರಾ, ಎಲ್ಲಿ ಹೋಗ್ತಿರೋ ಆ ದೇವ್ರಿಗೆ ಗೊತ್ತು.
ಹಲೋ ಇರೋದಷ್ಟೇ. ಸೂಪರ್ ಗುರು, ಫುಲ್ಲು ಮೇಲ್ ಬಂದ್ಬಿಟ್ವಿ. ಪಾತಾಳ ಹೆಂಗೈತೆ ಗೊತ್ತಾ ಕೆಳಗಡೆ? ಅಲ್ಲಿಂದ ಇಳಿಬೇಕು. ನೋಡಿ ಇವಾಗ ಆಟೋಮೆಟಿಕ್ ಆಗಿ ಏನದು ಏನದು ಓಪನ್ ಆಗಿ ಬೆಲ್ಗೆ ಪ್ಯಾರಾಗ್ಲೈಡಿಂಗ್ ಟೇಕ್ ಆಫ್. ಗುರು ಇದು ಮೇನ್ ಆಗಿರೋದೇ ಪ್ಯಾರಾಗ್ಲೈಡಿಂಗ್ ಪಾಯಿಂಟ್ ಅಷ್ಟೇ. ಸುಮ್ಮನೆ ನಮ್ಗೊಂದು ಎಕ್ಸ್ಪೀರಿಯನ್ಸ್ಗೆ ಬೇರೆ ಏನು ಇಲ್ಲ ಇಲ್ಲಿ. ಆ್ಯಕ್ಚುಲಿ 750 ರೂಪಾಯಿ ನನಗೆ ಗೊತ್ತಿರೋಂಗೆ. ಈ ಪ್ಯಾರಾಗ್ಲೈಡಿಂಗ್ ಮಾಡೋಂಗಿದ್ರೆ ಓಕೆ, ಮೇಲ್ಗಡೆ ಏನಾದ್ರು ಸ್ನೋ ಇತ್ತು ಅಂದರೆ ಓಕೆ ಇಲ್ಲಿ ಬರೋದು. ಇಲ್ಲಾಂದರೆ ನಿಜವಾಗ್ಲೂ 750 ರೂಪಾಯಿ ನನಗೆ ಗೊತ್ತಿರೋಂಗೆ ವೇಸ್ಟ್. ಏನು ಹೇಳಿ? ಓಕೆ ಓಕೆ, ಇಲ್ಲೆಲ್ಲ ಸ್ನೋ ಇರೋದಂತೆ. ಇವಾಗ ಗ್ರೀನು ನಮಗೆ ವಿಚಿತ್ರ ಅನ್ನಿಸ್ತಿದೆ. ಇಲ್ಲ ಸ್ನೋ ಇದ್ದರೆ ಹೊರ್ತು ಗುರು ಮೇಲೆ ಬರೋದು. ಸ್ನೋ ಇಲ್ಲ ಅಂದರೆ ಒಂದು ಎಕ್ಸ್ಪೀರಿಯನ್ಸಿಗೆ ಬರಬೇಕಷ್ಟೇ. ಪ್ಯಾರಾಗ್ಲೈಡಿಂಗ್ ಮಾಡೋಂಗಿದ್ರೆ ತುಂಬ ಫುಲ್ ಬರ್ತು. ಇನ್ನೂ ಹ್ಞೂ ಹೈಟಲ್ಲಿದೆ ಗುರು. ಆದರೆ ಹಾಂ ಎಲ್ಲಿಲ್ಲನಾ? ಅಲ್ಲ ಪ್ಯಾರಾಗ್ಲೈಡಿಂಗ್ ಅಲ್ಲ ಇನ್ನು. ಹಾಂ ಓಕೆ, ನೋಡೋಣ ಬನ್ನಿ. ಜಾಲಿ. ಮೈ ಗಾಡ್ಸಿಲ್ಲ ನಿಜ ಸ್ನೇಹಿತರೆ. 75 ಇದ್ದೀವಿ. ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ, ಒಂದು ಊರು ಕಾಣಿಸ್ತಿದೆ. ಆ ಜಾಗದಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ಆದರೆ ಏನು ಹೇಳಿ ಫುಲ್ಲು ಹೋದಂಗೆ ಅದು. ಅಷ್ಟು ಡೇಂಜರ್ ಸ್ಪಾಟಲ್ಲಿದೆ. ಹಂಗೂ ಕಟ್ಸ್ಕೊಂಡವ್ರಲ್ಲ ಮನೆಗಳು. ಗ್ರೇಟ್ ಗುರು ಇವರು, ನಿಜ ಗ್ರೇಟು. ಅಪ್ಪ ಹೆಂಗಿದೆ ವ್ಯೂ. ಮೇಲ್ಗಡೆ ಬರ್ತಾಯಿದ್ದಂಗೆ ಸ್ವಲ್ಪ ಕೂಲಾಗಿದೆ, ಪರವಾಗಿಲ್ಲ. ಕೆಳಗಡೆ ಬಿಸಿಲೇ ನಮಗೆ ಇರೋದೇ ಬರೀ 23-24 ಡಿಗ್ರಿ ಅಷ್ಟೇ. ಅದೇ ನಮಗೆ ಹೀಟ್ ಅಂತ ಅನ್ನಿಸ್ತಿದೆ. ಏನಕ್ಕೆ ಅಂತಂದರೆ ಇಷ್ಟು ದಿನ ಕೋಲ್ಡ್ ರೀಜನ್ ಇದ್ಬಿಟ್ಟು ಒಂದೇ ಸಲ ಬಂದರೆ ಹಾಟ್ಗೆ ನಾಳೆ ಚಂಡೀಗಢಲ್ಲಿ ನೀನು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ಮೇಲೆ ಬಂದಮೇಲೆ ಸ್ವಲ್ಪ ಓಕೆ, ಚೆನ್ನಾಗಿದೆ, ಕೂಲಾಗಿದೆ. ನೋಡೋಣ ಹೆಂಗಿರುತ್ತೆ ಪ್ಯಾರಾಗ್ಲೈಡಿಂಗು ಅಂತ ನೋಡೋದಷ್ಟೇ, ನಾವು ಹೋಗಲ್ಲ. ಓಕೆ ಇವ್ನು ಹೊರಟ ಗುರು. ಓಕೆ ಹೊಡ್ತಾ ಇದ್ದಾರೆ. ಸೂಪರ್. ಆಲ್ರೆಡಿ ರೆಡಿ. ಏನು ಅನ್ನಿಸ್ತಾ ಇದೆ? ಫಸ್ಟ್ ಟೈಮ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಐಟಲ್ ಬೇರೆ ಇದೆಯಾ? ಬೇರೆ ಇದೀರಿ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹುಷಾರಾಗಿ ಬರ್ತೀಯಾ? ಲ್ಯಾಂಡ್ ಮಾಡ್ಬೇಕಾದ್ರೆ ಸ್ವಲ್ಪ ಇಲ್ಲ ಕೊಟ್ಟಿದ್ದಾರೆ, ಡಬಲ್ ಪ್ರೊಟೆಕ್ಷನ್. ಬಗ್ಗೆ ಗಮನ ಇರಲಿ. ಅಲ್ಲಿ ಅವರು ಓಕೆ. ನಾನು ಗೋಪ್ರೋನ ಸಚಿನ್ ಕೊಟ್ಟಿದ್ದೀನಿ. ಸಚಿನ್ ಅದಕ್ಕೆ ಗಿಫ್ಟ್ ಆಗಿ ಬ್ಯಾಗ್ ಕೊಟ್ಟಿದ್ದಾನೆ. ಏನಾದ್ರು ಆದರೆ ಗೋಪ್ರೋ ಇದ್ರಲ್ಲಿ ಕಾಸಿದೆ ತಗೋಬಿಡಿ ಗೋಪ್ರೋ ಅಂತ. ಏನೋ ಗೊತ್ತಿಲ್ಲ ಗುರು, ಏನೇನಾಗುತ್ತೋ. ಅಲ್ಲಿ ನೋಡೋ ಸಚಿನ್ ಕೂತವನೆ ಅಲ್ಲೊಬ್ನೆ. कितना मैक्सिमम केजी इसमें? 240 केजी भी जा सकते हैं. अच्छा दोनों के साथ? हाँ वही तो ओ दोनों मिला के. अच्छा आप कितने किलो हो तो फिर? 70. वाह 70. तो फिर आप बहुत ज्यादा किलो दे रहे हैं लोगों को. चांस दे रहे. हाँ 240 ब्रो ಸೇರಿ ಸೂಪರ್. ನಮ್ಮ ಊರ ದೀಪ ಹೋಯಿತಲ್ಲೋ. ಓಕೆ ಫ್ರೆಂಡ್, ನಾನೇನಾರು ಸತ್ತು ಬಿಟ್ರೆ ಯಾಡ್ ಹಾಕ್ಬಿಡಿ. ಏನ್ ಹೇಳಕ್ಕೆ ನನ್ನ ಕೊನೆಯ ಪ್ರಯಾಣ ಅಂತ ಹಾಕ್ಬಿಡಿ. ಬಾನಿನಲ್ಲಿ ಹಾರಿ ಚಂದಮಾಮ ಮರಿಬೇಡಿ. ಟ್ಯಾಗ್ ಮಾಡಿ. ಹೋಗೋ ಮುಂಚೆ ಕರ್ನಾಟಕ ಫ್ಲಾಗ್ ಬರೀಕೊಂಡಿದ್ಯಾ, ಅದು ಕೊಟ್ಬಿಟ್ಟು ಗುರು ಬರ್ಲಿ ಅಂತ. ಇದು ಫೋನ್ ಕೊಡು. ಅಲ್ಲ ನೀವು ಹೋದ್ರೆ ನನಗೆ ಬೇಕು ಫೋನ್. ಬ್ಯಾಗ್ ಇದೆ ಕೊಟ್ಟಿದ್ದಾರೆ. ಸ್ವಲ್ಪ ಕೊಟ್ಬಿಟ್ಟು ಹೋಗೋದು. ಏನಾಗುತ್ತೋ ಗೊತ್ತಿಲ್ಲ.
ಜಾಲಿ. ಅವನು ಆರ್ಬಿಡ್ತಾನೆ. ಏನೋ ಇಲ್ಲಿ ಏನು ನಿಲ್ಸಿದ್ದಾರೆ ಅಂತ ಗೊತ್ತಿಲ್ವಲ್ಲ. ಜಾಲಿ ಜಾಲಿ. ಎಲ್ಲಾರ್ಗು ಏನಂತ ಹೇಳಿದ್ರೆ ಇಲ್ಲಿ ಬ್ಯಾಗು ಎಲ್ಲ ಹಾಕ್ಸ್ಬಿಟ್ಟು ಹೆಲ್ಮೆಟ್ ಎಲ್ಲ ಹಾಕ್ಸ್ಬಿಟ್ಟು ಮತ್ತೆ ಗೋಪುರ ಎಲ್ಲ ಕೊಟ್ಬಿಟ್ಟು ಕೂರ್ಸಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ನಾವು ಲಡಾಖ್ ಹೋಗ್ಬೇಕಾದ್ರೆ ಹೆಂಗೆ ಅಕ್ಲಮೆಟೈಸ್ ಆಗ್ತೀವಲ್ಲ, ಒಂದೆರಡು ದಿವಸ ಅಕ್ಲಮೆಟೈಸ್ ಆಗಿಂತಾರಲ್ಲ ಹಂಗೆ ಒಂದು ಅರ್ಧ ಗಂಟೆ ನೋಡಿ ಯಾವ ಥರ ಹೈಟ್ ಇದೆ ಎದುರ್ಕೋಬೇಡಿ ಅಂತ ಹೇಳ್ಬಿಟ್ಟು ಕೂರ್ಸಿರೋದು ಇವ್ರನ್ನೆಲ್ಲ. ಇನ್ನೇನು ಇಲ್ಲ, ಸ್ವಲ್ಪ ಭಯ ಇಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಅದು ಯಾವ ಕಡೆ ಹೋದ್ರೆ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಒಟ್ಟಲ್ಲಿ ಡೇಂಜರಸ್ ಆಗಿದೆ ನೋಡಿ. ಅಲ್ಲಿ ಊರು ಹೆಂಗಿದೆ ಯಪ್ಪ. ಅಲ್ಲಿದೆ ಮನಾಲಿ. ಸೊ ಇವ್ರನ್ನೆಲ್ಲ ಯಾಕೆ ಕೂರಿಸಿರೋದು ಅಂದರೆ ಗಾಳಿ ಸ್ವಲ್ಪ ಕಮ್ಮಿ ಇದೆ ಅಂತೆ. ಅಲ್ಲಿ ನೋಡಿದ್ರೆ ಸ್ನೋ ಆಗೋ ಚಾನ್ಸಸ್ ಥರ ಆಗ್ತದೆ. ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ. ಗಾಳಿ ಜಾಸ್ತಿ ಬರಬೇಕಂತೆ. ಸೊ ಗಾಳಿ ಜಾಸ್ತಿ ಬಂದರೆ ಫ್ಲೈ ಮಾಡಿಸ್ತಾರೆ. ಆ್ಯಕ್ಚುಲಿ ಸ್ವಲ್ಪ ಗಾಳಿ ಬರಬೇಕು. ಗಾಳಿ ಬಂದರೆ ಬಿಡ್ತಾರೆ ಒಬ್ಬರೊಬ್ಬರನ್ನ. ಎಲ್ಲರನ್ನೂ ಕಾಯಿಸ್ತಾರೆ ಪಾಪ ಇವ್ರೊಬ್ಬರನ್ನೆಲ್ಲ. ಎಲ್ಲರೂ ಇಲ್ಲೇ ಕೂತಿದ್ದಾರೆ. ಏನಾದರೂ ಫ್ಲೈ ಆಗಲಿಲ್ಲ ಅಂದರೆ 1250 ರೂಪಾಯಿ ಏನು ಪೇ ಮಾಡಿರ್ತಾರೆ ಅದಕ್ಕೆ 1250 ರೂಪಾಯಿ ಡಿಡಕ್ಟ್ ಮಾಡಿಬಿಟ್ಟು ಮಿಕ್ಕಿಟ್ ಕೊಡ್ತಾರೆ. ಅದು ಏನಕ್ಕೆ ಡಿಡಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಚೆನ್ನಾಗಿದೆ, ಸಕ್ಕತ್ತಾಗಿದೆ ವ್ಯೂ ನೋಡಿ. ಅಲ್ಲಿ ಮೌಂಟೇನ್ಸು ಫುಲ್ಲು. ಇಲ್ಲೂ ಮೌಂಟೇನ್ಸ್, ಅಲ್ಲೂ ಮೌಂಟೇನ್ಸ್, ಎಲ್ಲ ಕಡೆ ಮೌಂಟೇನ್ಸು. ಬ್ಯೂಟಿ. ಗಾಳಿ ಬರ್ತಾ ಇಲ್ಲ, ಇವ್ರು ಆಡ್ತಾ ಇಲ್ಲ. ಇವ್ರ ಜೊತೆ ನಾವು ನಾವೇನು ಬಂದಿಲ್ಲ, ಬಂದಿರೋದು ನಾವು. ಫೋಟೋ ತೆಗಿಬೇಕಲ್ಲ ಬ್ರೋ. ಫೋಟೋ ಅಂತಾರೆ ನೋಡು. ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಕುರಿಗಳು ಹೋಗ್ತಾ ಇದ್ದಾವೆ. ಈ ಕುರಿಗಳಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನೋಡಿ, ಎಲ್ಲದರಲ್ಲೂ ಬಾಲ ಇದೆ. ಏನಂದರೆ ಅದು ನಾಯಿಗೆ ಕ್ರಾಸ್ ಆಗಿರೋದು. ಅಲ್ಲ, ಅದು ಬಾಲ ಹೆಂಗ್ ಬರುತ್ತೆ ಮತ್ತೆ? ಏನೋ ಬೇರೆ ಬ್ರೀಡ್ ಇರ್ತದಪ್ಪ. ಈ ಕುರಿಯಲ್ಲೂ ಬೇರೆ ಬ್ರೀಡ್ ಬರುತ್ತಾ? ಇನ್ನೇನು ಅಲ್ಲ, ನನಗೆ ಗೊತ್ತಿಲ್ಲ. ನಾನು ಅನ್ಕೊಂತಿರೋದು. ನಾನು ಅನ್ಕೊಂತ ಇದ್ದೀನಿ. ಅಲ್ಲ, ನಾನು ಅನ್ಕೊಬೋದು. ನಾನು ಅನ್ಕೊಂತ ಇದ್ದೀನಿ. ಅನ್ಕೊಳ್ಳೋರು ಏನ್ ಬೇಕಾದ್ರು ಅನ್ಕೋಬಹುದು. ಅದಕ್ಕೆ ಗೊತ್ತಿರೋರು ಏನಾದ್ರು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ. ನೋಡ್ದಾ ಕತ್ತು? ಹೌದು. ಏನಪ್ಪ ನನಗೆ ಗೊತ್ತಿಲ್ಲ. ನಾನು ಬರೀ ಏನ್ ಹೇಳಿ ಯಪ್ಪ. ಎಲ್ಲ ಕೂತವ್ರೆ ಸುಮ್ಮನೆ. ವೆದರ್ಗೆ ಕಾಯ್ತವ್ರೆ. ಕೆಳಗಡೆ ಊಟ ಮೇಲೆ ಬರಕ್ಕಾಗ್ತಿಲ್ಲ, ಬ್ಯಾಗ್ ಹಾಕೊಂಡು. ಅವ್ನ್ ಕಷ್ಟ ನೋಡ. ಅಲ್ಲಿಂದ ಫೋನ್ ಮಾಡೋ. ಹಿಂದೆ ಹೋಗ್ಬಿಟ್ಟಿಯೋ. ಅದೇನೋ ಗಾದೆ ಆಯ್ತಲ್ಲ, ಆನೆಗೆ ಅದೇ ಬರತ್ತ. ಇಳಿಬೇಕಾದ್ರೆ ಉಳ್ಕೊಂಡೋಯ್ತಾನೆ. ಇವಾಗ ಇಳಿಬೇಕಾದ್ರೆ ಉಳ್ಕೊಂಡೋಯ್ತಾನೆ. ಆಗಲ್ಲ ಬಂದ್ಬಿಟ್ಟ ಗುರು. ಎವರೆಸ್ಟ್ ಕ್ಯಾಂಪ್ ಹತ್ತು ಬಂದ್ಬಿಟ್ಟ ಕಣ ಈಗ. ಆಗಲ್ಲ ಗುರು. ಇದು ವರ್ಕ್ ಮಾಡಿರ್ತಾರಲ್ಲ, ಆಗಲ್ಲ ಗುರು. ಸೂಪರ್. ಓಕೆ, ಎಲ್ಲ ರೆಡಿ ಮಾಡ್ಕೋತಾರೆ. ಅಟ್ಲಿ ನಾವು ಇಷ್ಟ ತನಕ ಏನೇನೋ ಟೇಪ್ ಆ ಕಡೆ ಇರ್ಬೇಕು, ಈ ಕಡೆ ಇರಬೇಕು, ಅದು ಇದು ಏನೇನೋ ಅನ್ಕೊಂತ ಇದ್ದೋ. ಬಟ್ ಅದೇನು ಇಲ್ಲ ಅನ್ಸುತ್ತೆ. ಏನು ಅಂತ ಗೊತ್ತಿಲ್ಲ. ಬಿಸಿಲು ಬರ್ಬೇಕಾಗಿತ್ತಾ ಏನು ಅಂತ ಗೊತ್ತಿಲ್ಲ ಗುರು. ಬಿಸಿಲು ಬಂತು, ಕರ್ಕೊಂಡು ಹೋಗ್ತಾರೆ. ಏನೋ ಅವ್ರಿಗೆ ಗೊತ್ತು. ಯಾರು ಕರೆಕ್ಟಾಗಿ ಹೇಳ್ತಾನೂ ಇಲ್ಲ. ಇಲ್ಲಿ 1 hour ನಂತರ ಮೊದಲನೇ ಅಭ್ಯರ್ಥಿಯನ್ನು ಕಳಿಸ್ತಾ ಇದ್ದಾರೆ. ಕರ್ಕೊಂಡು ಹೋಗಿ ರೋಹಿತ್ ಕಳಿಸ್ತವ್ರು. ಮೊದಲನೇ ಅಭ್ಯರ್ಥಿ ರೋಹಿತ್. ಅಲ್ಲಿ ನೋಡು ರೋಹಿತ್. ರೋಹಿತ್ ರೋಹಿತ್ ಸುಮ್ಮನೆ ನಿಂತಿದ್ದ ಅದೇ ಊಟ ಬಿಟ್ಟು. ಯಪ್ಪ, ಇವನಿಗೆ ನೋಡಿ ಕೊಡ್ತಾ ಡ್ಯೂಟಿ. ರೋಹಿತ್ ಒಳ್ಳೆ ಡ್ಯೂಟಿ ಇವಾಗ. ಒಂದ್ಸಲಿ ಲಾಸ್ಟ್ ಮೈಲ್ ಪ್ಲೀಸ್. ಯಾರದು?
ಸಿಗಾಕೋತದು ಸಿಗಾಕ ಸರಿ ಹೋಯ್ತು ಉಮ್ಮ ಅಲ್ಲಿ ಏನದು ಏನದು ಹಂಗೆ ಅನ್ಸುತ್ತೋ ಸರಿ ಹೋಯ್ತು ಜಾಲಿ ನೋಡು ಅಲ್ಲಿ ಅಪ್ಪ ಗಂಟೆ ಎಲ್ಲ ಆಡ್ಸ್ತವನು ರೋಹಿತ್ ಕರ್ಕೊಂಡು ಹೋಯ್ತವ್ರಪ್ಪ ಜಾಲಿಯಾಗಿ ಹೋಗ್ತವನು ಫಸ್ಟ್ ಚಪ್ಪಲಿ ಬೀಳ್ತದೆ ಜಾಲಿ ಎರಡು ಒಟ್ಟಿಗೆ ಹೊಟ್ಟಿತ್ತು ಬ್ರೋ ಬೈತಾವ ಮೇಲಿಂದ ಬೈತಾವ್ರು ಅಪ್ಪ ಸೂಪರ್ ಗುರು ಕರ್ಕೊಂಡು ಹೋಗ್ತಾವ್ರೆ ಮೇಡಮ್ನ ಅಲ್ಲ ಇವ್ ನವೀನ್ ಪಾಪ ಹಾಕ್ಬಿಟ್ಟು ನಿಲ್ಸ್ಕೊಬಿಟ್ಟವ್ರ ಗಾಡಿ ಬರ್ತಾ ಇರೋದು ಹೊಡ್ತು ಹೋಯ್ತು ಸಿಗೋಣ ಕೆಳಗಡೆ ಆಲ್ ದ ಬೆಸ್ಟ್ ಅಲ್ಲೇ ಜಾರ್ಕೊಂಡ್ಬಿಟ್ರು ಓ ಮೈ ಗಾಡ್ ಭಯ ಓ ಮೈ ಗಾಡ್ ಏನದು ಅಯ್ಯಯ್ಯೋ ಅವನ್ನ ಕೆಳಗೆ ಕರ್ಕೊಂಡೋಗಿ ಪಲ್ಯ ಮಾಡ್ತಾರೆ ಅನ್ಕೊಂಡ್ವಿ ಅವ್ನ ಓ ಮೈ ಗಾಡ್ ಇಲ್ಲೇ ಹಿಂಗಿದೆ ಕೆಳಗಡೆ ಯಾರ್ಯಾರ ಪಲ್ಯನೋ ಓಕೆನಪ್ಪ ಎಲ್ಲರನ್ನೂ ಕಳ್ಸಿಕೊಟ್ಟು ನಾವು ಇವಾಗ ಇದ್ರಲ್ಲಿ ಹೋಗ್ತಾ ಇದೀವಿ ಏನು ಕ್ಯಾಬಿನಲ್ಲಿ ಜಾಲಿಯಾಗಿ ನೋಡಿ ಬರ್ತಾವ್ರೆ ಇವಾಗ ಇಷ್ಟೋ ತನಕ ನಿಲ್ಸಿದ್ ಏನು ಅರ್ಥನೇ ಆಗಲಿಲ್ಲ ಓಕೆ ಇರ್ಲಿ ಲೆಟ್ಸ್ ಗೋ ಡೌನ್ ಕರೆಂಟ್ ಮಾತ್ರ ಹೋಗ್ಬಾರ್ದು ಗುರು ಅಲ್ಲಿ ಜೀವ ಬೈಕ್ ಬರ್ತಾ ಐತೆ ಅಪ್ಪ ಇಲ್ಲಿ ಕೊಟ್ರಲ್ಲ ಡಚ್ಚಕ್ಕೂ ಎಲ್ಲ ಬಂದಿತ್ತು ಒಂದ್ ಸೆಕೆಂಡು ಏನೋ ಗೊತ್ತಿಲ್ಲ ಜಾಲಿ ಸ್ವಲ್ಪ ಬಂದ್ರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಸೂಪರಾ ಹೆಂಗಿತ್ತು ಹೌದಾ ರೊತಾಂಗ್ ಇಂದ ಇದೆಯಂತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ 1 ಕಾಲಿಂದ 1.5 ಅವರ್ ರೋತಾಂಗ್ ಪಾಸ್ ಇಂದ ಇಲ್ಲಿಗೋ ಅಕ್ಟೋಬರ್ ಅಲ್ಲಿ ಮಾತ್ರ ಹೌದಾ 1.5 ಅವರ್ ಮೈ ಗಾಡ್ ಚೆನ್ನಾಯ್ತಾ ಏನ್ ನೆಕ್ಸ್ಟ್ ಟೈಮ್ ಬರ್ತೀವಲ್ಲ ನಾವು ಬರ್ತಾ ಇರ್ತೀವಿ ಜಾಲಿ ಏನೋ ಒಟ್ಟಲ್ಲಿ ನಿಲ್ಸ್ಬಿಟ್ಟಿದ್ರಪ್ಪ ಬಾಯ್ಸ್ ಎಲ್ಲ ಬಂದ್ರು ಅವನೆಲ್ಲೋ ಶೂನ್ಯ ಬನ್ನಾ ಓಕೆ ಸೂಪರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ನಾವು ರೂಮ್ಗೆ ಹೋಗ್ತಾ ಇದೀವಿ ನಾನು ಮತ್ತು ಸಚಿನ್ ರೂಮ್ಗೆ ಹೋಗ್ತಾ ಇದೀವಿ ಇದರೆಲ್ಲ ಇದೊಂದು ಯಾವುದೋ ದೇವಸ್ಥಾನ ಇದೆ ಇಲ್ಲೊಂದು ಸೊ ಅಲ್ಲಿಗೆ ಹೋಗ್ತಾ ಇದ್ದಾರೆ ಕೆಲವರು ಹಿಡಂಬ ದೇವಸ್ಥಾನಕ್ಕೆ ನೆನ್ನೆ ಹೋಗಿದ್ದಾರೆ ಕೆಲವರು ಹೋಗಿಲ್ಲ ಸೊ ಅಲ್ಲಿಗೆ ಹೋಗ್ತಾವ್ರೆ ಸೊ
ನಾನು ಮತ್ತು ಸಚಿನ್ ರೂಮ್ಗೆ ಹೋಗಿ ರೆಸ್ಟ್ ತೊಗೋತೀವಪ್ಪ. ಎಷ್ಟಾಯಿತು ಟೈಮು? 4 ಗಂಟೆ ಆಯಿತು ಟೈಮು. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸೊ ಲೆಟ್ಸ್ ರೆಸ್ಟ್ ಪಾರ್ಟಿಗೆ ರೆಸ್ಟ್ ಪಾರ್ಟಿಗೆ ರೆಸ್ಟ್. ಸೊ ರೆಸ್ಟ್ ತೊಗೊಳಕ್ಕೆ ಹೋಗ್ತೀವಿ. ಯಾಕೋ ಮಳೆ ಬರೋ ಥರ ಸಂಭವಗಳು ಇದೆ. ಸ್ವಲ್ಪ ಒಂದೆರಡು ಹನಿ ಆಗ್ತು. ಬರುತ್ತೆ ಅಲ್ವಾ ಗೊತ್ತಿಲ್ಲ, ನೋಡೋಣ. ರೂಮ್ಗಂತೂ ಹೋಗೋಣ. ಬಾಯ್ಸೆಲ್ಲ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಬೇಕು. ನೋಡೋಣ.